ಇವತ್ತು ನಾನು ನಿಮಗೊಂದು ಬ್ಯಾಂಬೂ ಸ್ಟೋರಿ ಹೇಳ್ತೀನಿ. ಏನಪ್ಪ ಇವನು ಫಿನಾನ್ಸ್ ಬಗ್ಗೆ ಮಾತಾಡ್ತಾನೆ, ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾನೆ ಅಂದ್ಕೊಂಡ್ರೆ ಬ್ಯಾಂಬೂ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ. ಇದು ಕೂಡ ಇನ್ವೆಸ್ಟ್ಮೆಂಟ್ಗೆ ರಿಲೇಟೆಡ್ ಆಗಿರೋದೆ. ಒಂದು ಬ್ಯಾಂಬೂ ಒಂದು ಬೀಜ ಹಾಕಿದ ಮೇಲೆ 7 ವರ್ಷ ತಗೊಳುತ್ತಂತೆ ಅದು ಬೆಳೆಯೋದಕ್ಕೆ. ಸಮ್ಟೈಮ್ಸ್ ಏನಾಗುತ್ತೆ, ಮೊಳಕೆ ಥರ ಬಂದು ಸ್ಟಾಪ್ ಆಗಿಬಿಡುತ್ತೆ. ಇನ್ನು ಸಮ್ಟೈಮ್ಸ್ ಬರೋದೇ ಇಲ್ಲ. ಆ 7 ವರ್ಷದಲ್ಲಿ ಏನಾಗುತ್ತೆ, ಆ ಬ್ಯಾಂಬೂ ತನ್ನ ರೂಟ್ಸ್ನ ತುಂಬ ಸ್ಟ್ರಾಂಗ್ ಮಾಡ್ತಾ ಬರ್ತಾ ಇರುತ್ತೆ. ಅದಾದಮೇಲೆ 7ನೇ ವರ್ಷ ಆದಮೇಲೆ ವಿತಿನ್ ಫ್ಯೂ ವೀಕ್ಸ್, ಸ್ವಲ್ಪ ವಾರಗಳಲ್ಲೇ 80 ಅಡಿವರೆಗೂ ಬೆಳೆಯುತ್ತಂತೆ ಬ್ಯಾಂಬೂ. ಸೊ ಅದು ಕೂಡ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಿದೆ. ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ. ಸ್ಟಾರ್ಟಿಂಗ್ ಇಯರ್ಸ್ ನಿಮಗೆ ತುಂಬ ಬೋರ್ ಆಗುತ್ತೆ, ಯಾವುದು ರಿಟರ್ನ್ಸ್ ಕಾಣಿಸೋದಿಲ್ಲ, ಎಲ್ಲಿ ನಿಮಗೆ ಪ್ರಾಫಿಟ್ಸ್ ಕಾಣಿಸ್ತಾ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಆಗಿರೋ ದುಡ್ಡು ಹಂಗೆ ಇರುತ್ತೆ. ಕೆಲವೊಂದು ಟೈಮ್ ಕೆಳಗಡೆ ಕೂಡ ಬಂದಿರುತ್ತೆ. ಬಟ್ ನೀವು ಮಾರ್ಕೆಟ್ಗೆ ಸ್ವಲ್ಪ ಟೈಮ್ ಕೊಡಬೇಕು. ಮಾರ್ಕೆಟ್ ಸ್ವಲ್ಪ ಟೈಮ್ ಕೊಟ್ಟಾಗ ಅದು ಕರೆಕ್ಷನ್ಸ್ ಆಗುತ್ತೆ. ಮಾರ್ಕೆಟ್ ಯಾವತ್ತು ಪೇಷನ್ಸಿಂದ ವೆಯ್ಟ್ ಮಾಡ್ತಾರಲ್ಲ ಅವ್ರಿಗೆ ರಿಟರ್ನ್ಸ್ ಕೊಡುತ್ತೆ. ಸೊ ನೀವು ಯಾವುದೇ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡ್ಕೊಳ್ಳಿ, ಅಥವಾ ಯಾರೇ ಒಂದು ಒಳ್ಳೆ ಇನ್ವೆಸ್ಟರ್ ನೋಡಿ, ಶಾರ್ಟ್ ಟೈಮಲ್ಲಿ ಅವ್ರು ದುಡ್ಡು ಮಾಡೇ ಇಲ್ಲ. ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡಿದರೆ ಅದು ಯಾವುದಾದ್ರೂ ಒಂದು ಸಡನ್ ಇನ್ಸಿಡೆಂಟ್ಗಳಿಂದ, ಫಾರ್ ಎಕ್ಸಾಂಪಲ್ ಎಟ್ಸೆ ಕೋವಿಡ್ ಬಂತು ಅಥವಾ ಯಾವುದೋ ಒಂದು ವಾರ್ ಆಯಿತು, ಆ ಒಂದು ಸಣ್ಣ ಆಪರ್ಚುನಿಟಿ ಉಪಯೋಗಿಸ್ಕೊಂಡು ಅವ್ರು ದುಡ್ಡು ಮಾಡಿರೋದೇ ಹೊರತು ಅವರು ರಿಯಲ್ ಮನಿ ಮಾಡಿರೋದೇ ಲಾಂಗ್ ಟರ್ಮ್ ಇನ್ವೆಸ್ಟಿಂಗಿಂದ. ಸೊ ಇವತ್ತೇ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ. ಏನು ಸ್ಟಾರ್ಟಿಂಗ್ ಇಯರ್ಸಲ್ಲಿ ಏನೂ ಆಗಿಲ್ಲ ಅಂತ ಸ್ವಲ್ಪ ಜನ ಗಿವ್ ಅಪ್ ಮಾಡಿಬಿಡ್ತಾರೆ, ಅಥವಾ ಕ್ಯಾಪಿಟಲ್ ತೊಗೊಂಡ್ಬಿಡ್ತಾರೆ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಬಟ್ ರಿಯಲ್ ಆಗಿ ಬ್ಯಾಂಬೂ 7 ವರ್ಷ ಮೇಲೆ ಬೆಳೆದಂಗೆ ನಿಮ್ಮ ಸ್ಟಾಕ್ಸ್ ಕೂಡ ಲಾಂಗ್ ಟರ್ಮಲ್ಲಿ ಬೆಳೆಯುತ್ತೆ. ನೀವು ಅದಕ್ಕೆ ಟೈಮ್ ಕೊಡಬೇಕು. ನೆಕ್ಸ್ಟ್ ನನ್ನ ಕಮಿಂಗ್ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಹೆಚ್ಚಿನ ಕಾಂಟೆಂಟ್ಗೆ ನನ್ನ ಫೈನಾನ್ಸ್ ಪೇಜ್ ಫಾಲೋ ಮಾಡಿ.